Hi, my dear students. How are you? My name is Murthy. We are running SSC Spoken English class in Hospat. So you are welcome to our SSC Institute. So ಈ ವಿಡಿಯೋ ಮಾಡಲು ಮೇನ್ ಕಾರಣ ಏನಂತಂದರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫ್ರಮ್ ವಿಲೇಜಸ್ ಗ್ರಾಮ ಕಡೆಯಿಂದ ಇರುವ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಅಂದರೆ ಕಬ್ಬಿನ ಕಡಲೆ ಆಗಿದೆ ಅನ್ನೋದು ನಮಗೆ ಗೊತ್ತು ಮತ್ತು ನಿಮಗೂ ಕೂಡ ಗೊತ್ತು. ಓಕೆ, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಕನ್ನಡ ಮೀಡಿಯಮ್, ಉರ್ದು ಮೀಡಿಯಮ್, ತೆಲುಗು ಮೀಡಿಯಮ್, ತಮಿಳು ಮೀಡಿಯಮ್ ಓದಿರುವ ಎಲ್ಲ ಮಕ್ಕಳಿಗೆ ಏನಪ್ಪ ಕಷ್ಟ ಅಂದರೆ ಇಂಗ್ಲೀಷನ್ನು ಯಾವ ರೀತಿಯಲ್ಲಿ ಮಾತಾಡೋದು ಅಥವಾ ಒಂದು ಸ್ಟೋರಿ ಕನ್ನಡದಲ್ಲಿ ಅಥವಾ ಮಾತೃಭಾಷೆಯಲ್ಲಿ ಕೊಟ್ಟಾಗ ಅದನ್ನು ಇಂಗ್ಲೀಷಲ್ಲಿ ಹೇಗೆ ಮಾಡೋದು ಅಂತ ಬರೆಯೋದು ಭಾಳ ಕಷ್ಟ ಇದೆ. ಮತ್ತು ಇವತ್ತು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀಬೇಕಂದ್ರೆ ನಿಮಗೆ ತುಂಬ ಒಂದು 40% ರಿಲೇಟೆಡ್ ಏನಪ್ಪ ಅಂದರೆ ನಿಮ್ಮ ಪಾಸಿಂಗ್ಗೆ ಇಂಗ್ಲೀಷ್ ಆಗಿದೆ. ಸೊ ಇಂಗ್ಲೀಷ್ ಭಾಷೆ ಅನ್ನೋದು ಎಲ್ಲ ಸ್ಟೂಡೆಂಟ್ಸ್ಗೆ ಏನಾಗಿದೆ ಅಂತಂದರೆ ಕಬ್ಬಿಣದ ಕಡಲೆ ಆಗಿದೆ. ಓಕೆ, ಅದೇ ನೀವು ಕಬ್ಬಿಣದ ಕಡಲೆ ಅಂತ ಬಯಸುವ ನಿಮ್ಮ ಒಂದು ಇಂಗ್ಲೀಷ್ ಇದೆಲ್ಲ ಅದು ನಮ್ಮಲ್ಲಿ ಬಂದರೆ ನಿಮಗೆ ಕಬ್ಬಿಣದ ಕಡಲೆ ಅಲ್ಲ, ನಿಮಗೆ ಅದ್ಭುತವಾದ ಒಂದು ಸ್ವೀಟಾಗಿ ಕನ್ವರ್ಟ್ ಮಾಡುವ ಶಕ್ತಿ ನಮ್ಮ ಹತ್ರ ಇದೆ, ನಮ್ಮ ಶ್ರೀ ಶಕ್ತಿ ವಿದ್ಯಾಲಯದಲ್ಲಿ ಇದೆ, ಆಯಿತಾ? ಸೊ ನಿಮಗೆ ಇಂಗ್ಲೀಷು ಭಾಳ ಈಸಿಯಾಗಿ, ಸರಳವಾಗಿ, ಸುಲಭವಾಗಿ, ಸ್ಪಷ್ಟವಾಗಿ ಮಾತನಾಡಲು ನಮ್ಮ ಯಶಸ್ವಿಯಲ್ಲಿ ಕಲಿಸ್ಕೊಡಲಾಗಿದೆ. ಓಕೆ, ಸೊ ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನಾವು ನಮ್ಮ ಯಶಸ್ವಿಯಿಂದ ಏನು ಮಾಡ್ತೀವಿ ಅಂತಂದರೆ ನಿಮ್ಮ ಊರಿಗೆ ಬಂದು ನಿಮಗೆ ನಾವು ಪಾಠ ಹೇಳ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಆದರೆ ನಮಗೆ ಸ್ವಲ್ಪ ಸ್ಟೂಡೆಂಟ್ ಸ್ಟ್ರೆಂತ್ ಇರಬೇಕು, ಅಂದರೆ ಒಂದು 25 ಸ್ಟೂಡೆಂಟ್ಸ್ ಹಂಗೆ ಇರಬೇಕು. ಇದ್ದರೆ ನಾವೇನು ಮಾಡ್ತೀವಿ ಅಂದರೆ ನಿಮ್ಮೂರಿಗೆ ಬಂದು ನಿಮಗೆ ನಾವು ಹೇಳ್ಕೊಡ್ತೀವಿ. ಈ ಕ್ಲಾಸ್ ಕಲಿಯೋದ್ರಿಂದ ಏನಪ್ಪ ಅಂತಂದರೆ ಮೇಯ್ನ್ ಅಂದರೆ ಗರ್ಲ್ಸ್ ಸ್ಟೂಡೆಂಟ್ಗೆ ತುಂಬ ಹೆಲ್ಪ್ ಆಗ್ತದೆ, ಹೆಣ್ಣು ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಆ್ಯಸ್ ಯೂಶ್ವಲ್ ಎಲ್ಲ ಸ್ಟೂಡೆಂಟ್ಗೂ ಯೂಸ್ ಆಗ್ತದೆ. ಓಕೆ, ಸೊ ನೀವು ಬೇರೆ ಊರಿಂದ ಇಲ್ಲಿ ಬಂದು ಕಲಿಬೇಕಂದ್ರೆ ನಿಮಗೆ ಕಷ್ಟ ಆಗ್ಬೋದು. ಅದಕ್ಕೆ ಈ ವಿಡಿಯೋ ನೋಡೋರು ಏನು ಮಾಡಿರಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ ಶೇರ್ ಮಾಡಿ. ನಾವು ಇಡೀ ಕರ್ನಾಟಕದಲ್ಲಿ ಆಗಲಿ ಅಥವಾ ಇಂಡಿಯಾದಲ್ಲಿ ಆಗಲಿ ಎಲ್ಲಿ ಬೇಕಾದರೂ ನಾವು ಒಂದು ಕ್ಲಾಸ್ ಮಾಡಿಕೊಡಲು ರೆಡಿ ಇರಬೇಕು. ಆದರೆ ವಿದ್ಯಾರ್ಥಿಗಳು ನೀವು ಕಲೀಲಿಕ್ಕೆ ರೆಡಿ ಇರಬೇಕು. ಮತ್ತು ನಾವು ಪ್ರೂವ್ಡ್ ಕ್ಲಾಸ್ ನಾವೇನು ಮಾಡ್ತೀವಿ ಅಂದರೆ ನಿಮಗೆ ಪ್ರೂಫ್ ಮಾಡ್ತೀವಿ. ನೀವು ಇಂಗ್ಲೀಷ್ ಕಲಿತ ಮೇಲೆ ನಿಮ್ಮನ್ನೇ ಇಂಗ್ಲೀಷ್ನಲ್ಲಿ ನಾವು ಮಾತನಾಡಿಸ್ತೀವಿ. ಸೊ ಅರ್ಥ ಆಯ್ತಾ? ಸೊ ಮತ್ತು ಇಂಗ್ಲೀಷ್ ಸರ್ ನಾವು ಎಷ್ಟು ದಿನದಲ್ಲಿ ಇಂಗ್ಲೀಷ್ ಕಲಿಬೋದು ಅಂತಂದರೆ ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಫಸ್ಟ್ ನಿಮಗೆ ರೀಡಿಂಗ್ ರೈಟಿಂಗ್ ಟೆಸ್ಟ್ ತೊಗೋತೀವಿ. ತೊಗೊಂಡ ಮೇಲೆ ನಿಮಗೆ ನೀವು ಪರ್ಫೆಕ್ಟಾಗಿ ಇಂಗ್ಲೀಷಲ್ಲಿ ಪರ್ಫೆಕ್ಟ್ 100% ಆಗಬೇಕಂದ್ರೆ ಎಷ್ಟು ದಿನ ಆಗುತ್ತೆ ಅಂತೇಳಿ ನಾವು ಒಂದು ಟೆಸ್ಟ್, ರೈಟಿಂಗ್ ಆ್ಯಂಡ್ ರೀಡಿಂಗ್ ಟೆಸ್ಟ್ ಇಟ್ಕೊಂಡು ನಿಮ್ಮನ್ನು ಸೆಲೆಕ್ಟ್ ಮಾಡ್ತೀವಿ. ಮತ್ತು ಅದಾದಮೇಲೆ ನಿಮ್ಮ ಕೋರ್ಸ್ ಡ್ಯೂರೇಷನ್ ನಾವು ಬಂದು ನಮ್ಮಲ್ಲಿ 5 ದಿನದಲ್ಲಿ ಸ್ಪೋಕನ್ ಇಂಗ್ಲೀಷ್ ಹೇಳ್ತೀವಿ, 15 ದಿನದಲ್ಲಿ ಹೇಳ್ಕೊಡ್ತೀವಿ, 21 ದಿನದಲ್ಲಿ ಹೇಳ್ಕೊಡ್ತೀವಿ, 45 ದಿನದಲ್ಲಿ ಹೇಳ್ತೀವಿ. 3 ತಿಂಗಳ ಕೋರ್ಸ್ ಇದೆ, 6 ತಿಂಗಳ ಕೋರ್ಸ್ ಇದೆ, 1 ಇಯರ್ ಕೋರ್ಸು ಇದೆ. ಓಕೆ, ಸೊ ಅದು ಡಿಪೆಂಡ್ ಅಪಾನ್ ನಿಮ್ಮ ಏನು ಇಂಗ್ಲೀಷು ಎಷ್ಟು ಕಷ್ಟ ಇದೆ, ಎಷ್ಟು ಈಸಿ ಇದೆ ಅಂತ ನಿಮ್ಮ ಮೇಲೆ ಡಿಪೆಂಡ್. ನಿಮಗೇನಾದರೂ ತೀರಾ ಕಷ್ಟ ಇದೆ ಅಂದರೆ ನಿಮ್ಮ ಕೋರ್ಸ್ ಡ್ಯೂರೇಷನ್ 1 ಇಯರ್ ಕೂಡ ಆಗ್ಬೋದು. ಇಲ್ಲ ಆಗ್ತದೆ ನೀವು ಇಂಗ್ಲೀಷ್ ಚೆನ್ನಾಗಿ ಸರ್ ನನಗೆ ಇಂಗ್ಲೀಷ್ ಚೆನ್ನಾಗಿ ಓದೋಕ್ಕೆ ಬರ್ತೈತೆ, ಬರೆಯೋಕ್ಕೆ ಬರ್ತೈತಿ, ಸ್ವಲ್ಪ ಗ್ರಾಮರ್ ಗೊತ್ತಿದೆ, ಆದರೆ ನನಗೆ ಇಂಗ್ಲೀಷ್ನಲ್ಲಿ ಏನು ಬರೆಯೋಕ್ಕೆ ಬರ್ತಲ್ಲ, ಇಂಗ್ಲೀಷಲ್ಲಿ ಮಾತಾಡೋದು ಕಷ್ಟ ಇದೆ ಸರ್ ಅಂದರೆ ಅಂಥ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ನಮ್ಮ ಕ್ಲಾಸನ್ನು ಉಪಯೋಗ ಮಾಡ್ಬೋದು. ಓಕೆ, ಸೊ ನಮ್ಮ ಯಶಸ್ವಿನಲ್ಲಿ ನಾವು ನಿಮಗೋಸ್ಕರ ಏನು ಮಾಡಿದ್ವಿ ಅಂದರೆ ಏನಂದರೆ ರಿಸರ್ಚ್ ಅಂತ ಹೇಳ್ತೀವಿ. ರಿಸರ್ಚ್ ಕಾನ್ಸಂಟ್ರೇಷನ್ ಭಾಳ ತುಂಬ ಕಾಳಜಿ ವಹಿಸಿ ವಿವಿಧ ಕೋರ್ಸ್ಗಳು ಓದುವ ಸ್ಟೂಡೆಂಟ್ಸ್ ಅಂದರೆ PUC ಆಗ್ಬೋದು, SSLC, PUC, ಸೈನ್ಸು, ಕಾಮರ್ಸು, ಆರ್ಟ್ಸು, ಆಮೇಲೆ ಪ್ಯಾರಾಮೆಡಿಕಲ್ಸು, ಲ್ಯಾಬ್ ಟೆಕ್ನಿಷಿಯನು, ನರ್ಸಿಂಗೆಲ್ಲ ಓದ್ತಿರಲ್ಲ ಅವರು, ಆಮೇಲೆ ಡಿಗ್ರಿ BE ಮಾಡಿದವರು, ಮತ್ತು ಟೀಚರ್ಸ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ, ಫ್ಯಾಕಲ್ಟೀಸ್ ಇದ್ದಾರೆ. ಇವರೆಲ್ಲರಿಗೂ ಇಂಗ್ಲೀಷ್ ಪ್ರಾಬ್ಲಮ್ ಅನ್ನೋರಿಗೆ ನಾನು ಹೇಳೋದು, ನಿಮಗೆ ಇಂಗ್ಲೀಷ್ ತೊಂದರೆ ಆಗಿದ್ದರೆ ನೀವು ಖಂಡಿತ ನಮ್ಮ SSCಗೆ ಸೇರಿ, ನಿಮಗೆ 100% ಕಲಿಕೆ ಅಂತೂ ಇದ್ದೇ ಇರುತ್ತೆ, ಆಯಿತಾ? ಸೊ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಬೇಡಿ, ಯೂಸ್ ಮಾಡ್ಕೊಳ್ಳಿ. ಸೊ ಯೂಸ್ ದಿಸ್ ಗೋಲ್ಡನ್ ಆಪರ್ಚುನಿಟಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ನಮ್ಮ SSCನಲ್ಲಿ ಏನಂದರೆ ಲರ್ನ್ ಸ್ಪೋಕನ್ ಇಂಗ್ಲೀಷ್ ವಿತಿನ್ 15 days or learn spoken English within 21 days or learn spoken English within 45 days. ಸೊ ಇವು 3 ಕೋರ್ಸ್ಗಳಿವೆ ನಮ್ಮಲ್ಲಿ. 15 ಡೇಸಲ್ಲಿ ಇಂಗ್ಲೀಷ್ ಕಲಿಯೋ ಕೋರ್ಸ್ ಇದೆ, 21 ಡೇಸ್ನಲ್ಲಿ ಇಂಗ್ಲೀಷ್ ಕಲಿಯೋ ಕೋರ್ಸ್ ಇದೆ, 45 ಡೇಸ್ನಲ್ಲಿದೆ. ಬಟ್ ಇದಕ್ಕೆ ಏನು ಕಂಡೀಷನ್ ಅಂದರೆ ನಿಮಗೆ ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರಬೇಕು. ಇಫ್ ಯು ಆರ್ ಪರ್ಫೆಕ್ಟ್ ಇನ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಯು ಕ್ಯಾನ್ ಆಪ್ಟ್ ದಿಸ್ ಕೋರ್ಸ್. ಈ ಕೋರ್ಸ್ನ ನೀವೇನು ಮಾಡ್ಬೋದು, ತಗೋಬೋದು.
ನಿಮಗೇನಾದರೂ ಇಂಗ್ಲೀಷ್ ಓದೋದು ಬರೆಯೋದು ಕಷ್ಟ ಇರೋಂತಂದರೆ ನಿಮ್ಮ ಕೋರ್ಸು 6 ತಿಂಗಳಲ್ಲಿ 1 ಇಯರ್ ಎಕ್ಸ್ಟೆಂಡ್ ಆಗ್ತದೆ. ಓಕೆ, ಮತ್ತು ಯಾವುದೇ ರೀತಿಯಲ್ಲಿ ನಮ್ಮ ಕಲಿಗೆ ಬಂದು ತುಂಬ ಗುಣಮಟ್ಟ ಆಗಿರ್ತದೆ. ಒಬ್ಬರು ಕಲ್ತಿರೋದ್ರೆ 100 ಮಂದಿಗೆ ಹೇಳ್ತೀರ ನಿಮ್ಮ SSCನಲ್ಲಿ ಹೋಗಿ ನಿಮ್ಗೆ 100% ಚೆನ್ನಾಗಿ ಒಳ್ಳೆ ಕಲಿಕೆ ಸಿಗ್ತದೆ ಅಂತೇಳಿ ಹೇಳ್ತೀರಿ. ಆಮೇಲೆ ನಮ್ಮಲ್ಲಿ ನೀವು ಇಂಗ್ಲೀಷ್ ಕಲ್ತ್ಮೇಲೆ ನೀವು ಯಾವುದೇ ಕಾಂಪಿಟೇಷನ್, ನೀವು ಟೆಟ್ ಎಕ್ಸಾಮ್ ಆಗ್ಬೋದು, ವಿಲೇಜ್ ಅಕೌಂಟೆಂಟ್ ಆಗ್ಬೋದು, ಬ್ಯಾಂಕ್ ಎಕ್ಸಾಮ್ ಆಗ್ಬೋದು, ಅಥವಾ KPIC ಅಥವಾ UPSC ಎಕ್ಸಾಮ್ಸ್ ಯಾವುದನ್ನು ಬರೀರಿ, ನೀವು ಸರಳವಾಗಿ ಬರೀಬೋದು. ದ ಒನ್ಲಿ ಥಿಂಗ್ ಈಸ್ ಯು ಶುಡ್ ಡೆಡಿಕೇಟ್, ಯು ಶುಡ್ ರೆಡಿ ಟು ವರ್ಕ್ ಹಾರ್ಡ್. ಓಕೆ, ಇಂಗ್ಲೀಷನ್ನ ಸರಳವಾಗಿ, ಸುಲಭವಾಗಿಸೋದು, ಸ್ಪಷ್ಟವಾಗಿ ಮಾಡಿಸೋದು ನಮ್ಮ ಕರ್ತವ್ಯ. ನೀವು ಚೆನ್ನಾಗಿ ಓದಿ ಪಕ್ಕ ಪರ್ಫೆಕ್ಟಾಗಿ ಅದನ್ನು ಎಕ್ಸಾಮ್ನಲ್ಲಿ ಕರೆಕ್ಟಾಗಿ ಬರೆಯೋದು ನಿಮ್ಮ ಕರ್ತವ್ಯ ಆಗುತ್ತೆ. ಓಕೆ, ಮತ್ತು ನಮ್ಮಲ್ಲಿ ನೀವು ಸ್ಪೋಕನ್ ಇಂಗ್ಲೀಷ್ ಕಲ್ತಿರಂದರೆ ಫಸ್ಟ್ ವಿಷಯ ಏನಂದರೆ 100% ನೀವು ಒಬ್ಬ ಸೆಲ್ಫ್ ಎಂಪ್ಲಾಯ್ ಆಗ್ಬೋದು. ಆ್ಯಂಡ್ ಇವತ್ತಿನ ಇದರಲ್ಲಿ ನೀವು ನೋಡಿದ್ದೀರಾ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ. ಟೀಚಿಂಗ್ ಫೀಲ್ಡಿಗಂತೂ ಬಹಳ ಆಪರ್ಚುನಿಟೀಸ್ ಇದೆ. ಆದರೆ ಎಲ್ಲ ಸ್ಟೂಡೆಂಟ್ಸು NTC D.Ed B.Ed ಎಲ್ಲ ಮಾಡ್ಕೊಂಡಿರ್ತಾರೆ, ಆದರೆ ಟೀಚಿಂಗ್ ಫೀಲ್ಡಿಗೆ ಬರೋಲ್ಲ. ಕಾರಣ ಏನಂದರೆ ಇಂಗ್ಲೀಷ್. ಸೊ ಈ ಇಂಗ್ಲೀಷ್ ಕಮ್ಯುನಿಕೇಷನ್ ಬಗ್ಗೆ ನಿಮಗೆ ಅಷ್ಟು ಕಷ್ಟ ಇದೆ ಅಂದರೆ ನೀವು ನಮ್ಮ SSCಗೆ ಬರ್ರಿ, ನಿಮ್ಮ ಜೀವನ ಅದ್ಭುತವಾಗಿ ಬದಲಾವಣೆ ಆಗ್ತದೆ. ಬದಲಾವಣೆ ನೀವು ನೋಡ್ತೀರ. ಓಕೆ, ನೀವು ಹೆಣ್ಮಕ್ಳಾಗಿದ್ದರೆ ಮನೇಲಿ ಕೂತ್ಕೊಂಡೆ ನೀವು ದಿನ 4 ತಾಸು ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಬಿಟ್ಟು ಟೀಚಿಂಗ್ ಮಾಡೋ ಕೆಲಸಕ್ಕೆ ನೀವು ಹೋಗ್ಬಿಟ್ರೆ ಸಾಕು. ನೀವು ನಿಮ್ಮೂರಲ್ಲಿರೋ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಓದ್ಬೋದು. ಆಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಇವಾಗ ಆನ್ಲೈನ್ ಕ್ಲಾಸಸ್ ಅಂತ ಬರುತ್ತೆ, ಆ ಕ್ಲಾಸಲ್ಲಿ ನೀವೇ ಏನು ಮಾಡ್ಬೋದು ಅಂದರೆ ಟೀಚಿಂಗ್ ಮಾಡ್ಬೋದು. ನಿಮ್ಮ ಮನೆಯಲ್ಲೇ ಇಟ್ಕೊಂಡು, ನೀವು ಒಂದು ಮೊಬೈಲ್ ಇಟ್ಕೊಂಡ್ರೆ ಸಾಕು, ಅಥವಾ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲೇ ನೀವು ಪಾರ್ಟ್ ಟೈಮ್ ಟೀಚಿಂಗ್ ಜಾಬ್ ಮಾಡಿಕೊಂಡು ತಿಂಗಳ ನೀವು ಆರಾಮ್ ಸಂಬಳ 25,000 to 75,000 ಸಂಬಳ ನೀವು ದುಡಿಬೋದು. ಗೊತ್ತಾಯ್ತಾ? ಸೊ ಈ ಒಂದು ಇಂಗ್ಲೀಷ್ ಕಲಿಯೋದ್ರಿಂದ ಬಹಳ ಒಳ್ಳೆ ಮಹತ್ವವಾದ ಫ್ಯೂಚರ್ ಇದೆ. ಅದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು, ಈ SSCಯ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀವಲ್ಲ, ಸುವರ್ಣ ಅವಕಾಶವನ್ನು ನೀವು ಬಳಸ್ಕೋಬೇಕು. ಗೊತ್ತಾಯ್ತಾ? ಮತ್ತು ನೀವು ನಮ್ಮಲ್ಲಿ ಇಂಗ್ಲೀಷ್ ಕಲಿಯೋದ್ರಿಂದ ಯಾವುದೇ ರೀತಿಯಿಂದ ನಿಮಗೆ ದುಡ್ಡು ಮಾತ್ರ ವೇಸ್ಟ್ ಆಗೋದಿಲ್ಲ, ನಿಮಗೆ ಒಳ್ಳೆಯ ಭವಿಷ್ಯ ಅಂತೂ ಸಿಗ್ತದೆ. ಗೊತ್ತಾಯ್ತಾ? ಸೊ ನೀವು ಫಸ್ಟ್ ಟೈಮೇ ನೀವು ಇಂಟರ್ವ್ಯೂ ಪಾಸ್ ಮಾಡ್ಬೋದು, 100% ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ತೀರಾ, ಆ್ಯಂಡ್ ಆಲ್ಸೋ 100% ಅಂಡರ್ಸ್ಟ್ಯಾಂಡಿಂಗ್, ಟ್ರಾನ್ಸ್ಲೇಷನ್ ಆ್ಯಂಡ್ ಕಮ್ಯುನಿಕೇಷನ್. ನೀವು PSI ಎಕ್ಸಾಮ್ಸ್ ಎಲ್ಲ ತೊಗೊಂಡ್ರೆ ಅದರಲ್ಲೇನಿದೆ, ಸ್ಟೋರಿ ಟ್ರಾನ್ಸ್ಲೇಷನ್ ಮಾಡಬೇಕು, ಕನ್ನಡಕ್ಕೂ ಇಂಗ್ಲೀಷು ಕನ್ನಡ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ನಮ್ಮ ಈ ಕ್ಲಾಸಲ್ಲಿ ಸೊ ಅದ್ಭುತವಾಗಿ ಹೇಳ್ಕೊಡ್ತೀವಿ. ಆಮೇಲೆ ನಿಮ್ಗೆ ಇಲ್ಲೇನಂದರೆ ನೀವು ಯಾವುದೇ ಫೀಲ್ಡ್ ಇದೆ, ನೀವು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಟೀಚರ್ ಯಾವುದೇ ಇರ್ಬೋದು, ನಿಮ್ಮ ಫೀಲ್ಡಿಗೆ ತಕ್ಕಂಗೆ ನೀವೇ ಇಂಟರ್ವ್ಯೂಗೆ ನಾವು ತಯಾರು ಮಾಡ್ತೀವಿ. ಅರ್ಥಾಯ್ತಾ? ನಿಮಗೇನು ಮಾಡ್ತೀವಿ ಅಂತಂದರೆ ಮಾಕ್ ಇಂಟರ್ವ್ಯೂ ಅಂತ ಕಂಡಕ್ಟ್ ಮಾಡ್ತೀವಿ. ಸೊ ನೀವು ಆರಾಮಾಗಿ ಅದ್ಭುತವಾಗಿ ಕ್ವಾಲಿಟಿ ಸರ್ವಿಸ್ ನೀವು ಸೊಸೈಟಿಗೆ ಕೊಡ್ಬೋದು. ಓಕೆ, ಗೊತ್ತಾಯ್ತಾ? ಸೊ ಒನ್ಸ್ ಅಗೇನ್ ಸ್ಟೂಡೆಂಟ್ಸ್, ಐ ವಿಲ್ ರಿಪೀಟ್. So you are welcome to our SSC spoken class, and you can learn spoken in 15 days, 21 days or 40 days. Okay, so if you are interested, you are welcome. Please share this message to your friends and relations, and also for more details see the screen below. Our number is written. Okay, thank you, welcome.